ಹಾಯ್ ನಮಸ್ಕಾರ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಅಶ್ವಿನಿ ಅವರು ಶಾರದಾವ್ನ ಇಟ್ಕೊಳ್ಳೋದಕ್ಕೆ ಅಂತ ಓಡ್ ಬರ್ತಾ ಇರ್ತಾರೆ. ಅಮ್ಮ ನಿಂತ್ಕೊಳ್ಳಿ, ಅಮ್ಮ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಶಾರದಾ ಅವರು ನಿಂತ್ಕೊಳ್ಳೋದಿಲ್ಲ, ಓಡ್ ಬರ್ತಾ ಇರ್ತಾರೆ. ಈಗ ಅಶ್ವಿನಿ ಅವರು ಅಜಿತನ ನೋಡ್ಬಿಡ್ತಾರೆ. ಅಜಿತ ಇವನಾಕಿಲ್ಲಿದ್ದಾನೆ, ಇವನನ್ನು ನೋಡಿದ್ರೆ ಅಷ್ಟೇ ಕತೆ ಅಂತ ಅಶ್ವಿನಿ ಅವರು ಅಲ್ಲೇ ಬಚ್ಚಿಕೊಂತಾರೆ. ಇದೇ ಸಮಯಕ್ಕೆ ಶಾರದಾ ಅವರು ಹೋಗಿ ಅಜಿತ್ ಅವ್ರ ಕಾರ್ ಡಿಕ್ಕಿಲಿ ಬಚ್ಚಿಕೊಂತಾರೆ. ಈಗ ಅಜಿತ್ ಮತ್ತು ಭೂಮಿ ಇಬ್ಬರು ಮನೆಗೆ ಬರ್ತಾರೆ. ಆಗ ಸಂಗೀತ ಅವರು, ಭೂಮಿ ಎಷ್ಟು ಸಣ್ಣಗಾಗ್ಬಿಟ್ಟಿದ್ಯಲ್ಲ, ಅಜಿತ ಚೆನ್ನಾಗಿ ನೋಡ್ಕೊಳ್ಳಿಲ್ವೇನೋ ಅಂತ ಅಜಿತ್ ಅವ್ರನ್ನ ಕೇಳ್ತಾ ಇರ್ತಾರೆ. ಆಗ ನಚಿಕೇತ ಅವ್ರು ಬರ್ತಾರೆ. ಅಮ್ಮ ಏನಮ್ಮ ನೀನು ಟಿಪಿಕಲ್ ಅತ್ತೆ ಥರ ಅವರಿಬ್ಬರು ಖುಷಿಯಾಗಿ ಹೋಗಿ ಬಂದಿರಲ್ಲ, ಅಷ್ಟೇ ಸಾಕು ಬಿಡು ಹೇಳಿದಾಗ ಸಂಗೀತ ಅವರು, ಅಜಿತ್ ನೀ ಬಂದ ಖುಷಿಲಿ ನಾನು ಕೇಳದೆ ಮರ್ತ್ಬಿಟ್ಟೆ, ಅದು ಸರಿ ಶಾರದಾ ಎಲ್ಲೋ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಶ್ರವಣವರು ಬರ್ತಾರೆ. ಅಜಿತ್ ನೀನು ಕಳಸಿಂದ ಬರ್ತಾ ಶಾರದಾನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಎಲ್ಲಿ ಕರ್ಕೊಂಬರ್ಲಿಲ್ವಾ ಅಂತ ಹೇಳಿದಾಗ ಈಗ ದೇವಿ ಏನಿರು, ಅದೇಗ್ ಭಾವ ಸಾಧ್ಯ, ಅಜಿತ್ ಕಳಿಸ್ತಿಂದ ಶಾರದಕನ ಇಲ್ಲಿ ಕರ್ಕೊಂಬರದ, ಇದೇಗ್ ಸಾಧ್ಯ ಅಂತ ಹೇಳಿದಾಗ ಅಜಿತ್ ಅವರು, ಹೌದು ಅತ್ತೆ, ನಾವು ಶಾರದತ್ತೆನೇ ನೋಡಿದ್ದು, ಅವರು ಕಳಿಸ್ದಲ್ಲಿದ್ದು ನಿಜ, ಆದರೆ ಅವರು ನಮ್ಮ ಕೈಗೆ ಸಿಗಲಿಲ್ಲ ಅಂತ ಹೇಳಬೇಕಾದ್ರೆ ಶಾರದಾ ಅವರು ಕಾರ್ ಡಿಕ್ಕಿಯಿಂದ ಕೆಳಗಡೆ ಇಳಿತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.